ತುಮಕೂರಿಗರಿಗೆ ಹೊರೆಯಾಗಲಿದೆಯಾ ತೆರಿಗೆ ದರ? ನೀರು ಯುಜಿಡಿ ಮೇಲಿನ ತೆರಿಗೆಯಲ್ಲಿ ಭಾರೀ ಹೆಚ್ಚಳ. ತೆರಿಗೆ ಹೆಚ್ಚಳ ಮಾಡಿದ ತುಮಕೂರು ಪಾಲಿಕೆ ವಿರುದ್ಧ ಆಕ್ರೋಶ. ಸರ್ಕಾರದ ಗ್ಯಾರಂಟಿ ಹೊರೆ, ಸಾರ್ವಜನಿಕರಿಗೆ ಬಿತ್ತ ತೆರಿಗೆ ಬರೆ. ತುಮಕೂರು ಮಹಾನಗರ ಪಾಲಿಕೆಯು ಮೂಲಭೂತ ಸೌಕರ್ಯದ ಮೇಲೆ ಏಕಾಏಕಿ ತೆರಿಗೆ ದರವನ್ನು ಹೆಚ್ಚಳ ಮಾಡಿದ್ದು ಜನತೆಗೆ ಬಿಗ್ ಶಾಕ್ ನೀಡಿದೆ. ಸಾಮಾನ್ಯವಾಗಿ ಮಹಾನಗರ ಪಾಲಿಕೆಯಿಂದ ವರ್ಷಕ್ಕೆ ತೆರಿಗೆ ಹೆಚ್ಚಳ ಮಾಡೋದು ಕಾಮನ್. ಆದರೆ ಏಕಾಏಕಿ ದುಪ್ಪಟ್ಟು ತೆರಿಗೆ ದರ ಹೆಚ್ಚಳ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ತುಮಕೂರು ಪಾಲಿಕೆ ವ್ಯಾಪ್ತಿಯ ಜನರಿಗೆ ಎಷ್ಟೆಲ್ಲ ಹೆಚ್ಚಳ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ. ಹೌದು, ತುಮಕೂರು ಮಹಾನಗರ ಪಾಲಿಕೆಯಿಂದ 2026-27ನೇ ಸಾಲಿನ ತೆರಿಗೆ ದರವನ್ನು ಹೆಚ್ಚಳ ಮಾಡುವ ಮೂಲಕ ಜನರಿಗೆ ಶಾಕ್ ನೀಡಿದೆ. ಪ್ರತಿ ವರ್ಷದಂತೆ ಆಸ್ತಿ ತೆರಿಗೆ ದರವನ್ನು ಪಾಲಿಕೆ ಹೆಚ್ಚಳ ಮಾಡಿದೆ. 5% ಆಸ್ತಿ ತೆರಿಗೆಯನ್ನ ಪಾಲಿಕೆ ಹೆಚ್ಚಳ ಮಾಡಿದೆ. ಈ ಮೂಲಕ ಖಾತೆ ವರ್ಗಾವಣೆ, ಹೊಸ ಖಾತೆ ನೋಂದಣಿ ಸೇರಿ ಆಸ್ತಿ ಸಂಬಂಧ ಎಲ್ಲಾ ರೀತಿಯ ಆಸ್ತಿ ತೆರಿಗೆಯನ್ನ ಹೆಚ್ಚಳ ಮಾಡಿದ್ದು ಏಪ್ರಿಲ್ ತಿಂಗಳಿನಿಂದಲೇ ಜನರಿಗೆ ತೆರಿಗೆ ಬರೆ ಬೀಳಲಿದೆ. ಇನ್ನು ಸುಮಾರು 10 ವರ್ಷಗಳಿಂದಲೂ ನೀರು ಹಾಗೂ ಯುಜಿಡಿ ದರದಲ್ಲಿ ಏರಿಕೆ ಮಾಡಿದ ಪಾಲಿಕೆ ಈ ಬಾರಿ 2ರ ಮೇಲೂ ತೆರಿಗೆ ದರವನ್ನು ಹೆಚ್ಚಳ ಮಾಡಿದೆ. ಅದು ಕೂಡ ದುಪ್ಪಟ್ಟು ದರವನ್ನು ಏರಿಕೆ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಕಳೆದ 10 ವರ್ಷಗಳಿಂದ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಜನರಿಗೆ ನೀರು ಹಾಗೂ ಯುಜಿಡಿ ತೆರಿಗೆಯನ್ನ ಹೆಚ್ಚಳ ಮಾಡಿರಲಿಲ್ಲ. ಇದೀಗ ಏಕಾಏಕಿ ದುಪ್ಪಟ್ಟು ನೀರು ಹಾಗೂ ಯುಜಿಡಿಯ ತೆರಿಗೆ ಹಣವನ್ನ ಹೆಚ್ಚಳ ಮಾಡಿದೆ. ಮನೆಗಳಿಗೆ, ಗೃಹೇತರ ಬಳಕೆ ನೀರಿಗೆ ಬೇರೆ ಬೇರೆ ರೀತಿ ತೆರಿಗೆ ಹೆಚ್ಚಳ ಮಾಡಿದ್ದು ಜನರಿಗೆ ಶಾಕ್ ಆಗಿದೆ. ಗೃಹ ಬಳಕೆ ನೀರಿನ ತೆರಿಗೆ ದರ 2,400 ರೂಪಾಯಿಯಿಂದ 3,600 ರೂಪಾಯಿಗೆ ಏರಿಕೆ ಮಾಡಿದರೆ, ಗೃಹೇತರ ಬಳಕೆಯ ನೀರಿನ ತೆರಿಗೆ ಹಣವನ್ನು 7,200 ರೂಪಾಯಿಗೆ ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕೆ ನೀರಿನ ಮೇಲಿನ ತೆರಿಗೆ ದರವನ್ನು 14,000 ರೂಪಾಯಿಗೆ ಏರಿಕೆ ಮಾಡುವ ಮೂಲಕ ತುಮಕೂರು ಮಹಾನಗರ ಪಾಲಿಕೆ ಶಾಕ್ ನೀಡಿದೆ. ಇನ್ನು ಸುಮಾರು 10 ವರ್ಷಗಳ ಬಳಿಕ ನೀರಿನ ಜೊತೆಗೆ ಯುಜಿಡಿ ಮೇಲಿನ ತೆರಿಗೆಯನ್ನು ಕೂಡ ಹೆಚ್ಚಳ ಮಾಡಿದ್ದು ಯಾವ ರೀತಿಯ ತೆರಿಗೆ ಹಾಕಿದೆ ಅಂತ ನೋಡೋದಾದ್ರೆ, ವಸತಿ ಕಟ್ಟಡಗಳಿಗೆ ಯುಜಿಡಿ ತೆರಿಗೆ ದರ 720 ರೂಪಾಯಿಗೆ ಏರಿಕೆ. ವಾಣಿಜ್ಯ ಸಂಕೀರ್ಣ 1000 ಚದರ ಅಡಿಗಿಂತ ಕಡಿಮೆ ಇರುವಂತಹ ಸಂಕೀರ್ಣಕ್ಕೆ 1,200 ರೂಪಾಯಿಗೆ ಏರಿಕೆ. ವಾಣಿಜ್ಯ ಸಂಕೀರ್ಣ 1000 ಚದರ ಅಡಿಗಿಂತ ಹೆಚ್ಚಳ ಇರುವುದು 3,600 ರೂಪಾಯಿಗೆ ಹೆಚ್ಚಳ. ಸಣ್ಣ ಹೋಟೆಲ್ಗಳ ಯುಜಿಡಿ ತೆರಿಗೆ ದರ 3,600 ರೂಪಾಯಿಗೆ ಏರಿಕೆ. ದೊಡ್ಡ ಹೋಟೆಲ್, ರೆಸ್ಟೋರೆಂಟ್ 9,000 ರೂಪಾಯಿಗೆ ಏರಿಕೆ. ಶಾಪಿಂಗ್ ಮಾಲ್, ಕಲ್ಯಾಣ ಮಂಟಪ, ಆಸ್ಪತ್ರೆ 18,000 ರೂಪಾಯಿಗೆ ಏರಿಕೆ. ಏಕಾಏಕಿ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸದೆ ತೆರಿಗೆ ದರವನ್ನ ಪಾಲಿಕೆ ಹೆಚ್ಚಳ ಮಾಡಿದ್ದು, ಅದರಲ್ಲೂ ನೀರು ಹಾಗೂ ಯುಜಿಡಿ ತೆರಿಗೆ ಮೇಲೆ ಏಕಾಏಕಿ ತೆರಿಗೆ ದರ ಹೆಚ್ಚಳ ಮಾಡಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀರಿನ ತೆರಿಗೆ ಮತ್ತು ಈ ಯುಜಿಡಿ ತೆರಿಗೆ, ನೀರಿನ ತೆರಿಗೆ 2,400 ರೂಪಾಯಿ ಹೋದ ವರ್ಷ ಇತ್ತು. ಆದರೆ ಈ ವರ್ಷ ಜನ ಬಂದಾಗ 3,600 ರೂಪಾಯಿ ಕಟ್ಟಬೇಕಾಗ್ತದೆ. ಜನ ಏನು ತಿಳ್ಕೊಂಡು ಮಾಡಿದ್ರೆ 2,400 ಬಿಡು ಅಂತ ಬಂದಿರ್ತಾರೆ. 1,200 ರೂಪಾಯಿ ಜಾಸ್ತಿ, 12% ಜಾಸ್ತಿ ಮಾಡಿದ್ದಾರೆ. ಮತ್ತು ಯುಜಿಡಿದು ಅತಿ ಹೆಚ್ಚು ಮಾಡಿರೋದಂದ್ರೆ ಯುಜಿಡಿದು ಪ್ರತಿ ಸಾರಿ 480 ರೂಪಾಯಿ ಇತ್ತು. ಆದರೆ ಈ ಸತಿ 1,440 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಶಾಸಕರಂತೂ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಸಾರ್ವಜನಿಕರು ಮತ್ತು ತೆರಿಗೆದಾರರು ಬಂದು ಇಲ್ಲಿ ಲಬ 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 ಅಂತ ಬಾಯಿ ಬಡ್ಕೊಂತ ಇದ್ದಾರೆ. ಯಾಕೆಂದರೆ ಇವರು ಮೊದಲೇ ತಿಳಿಸ್ಬೇಕಾಗಿತ್ತು. 8 ದಿನ ಮುಂಚೆ ನೋಡಿ ಈ ಥರ ತೆರಿಗೆ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರು ಸಹಕರಿಸಬೇಕಾಗಿ ಏರಿಯಾ ಅಭಿವೃದ್ಧಿಗೆ, ನಗರ ಅಭಿವೃದ್ಧಿಗೆ ಇದೆಲ್ಲ ಸಹಕಾರ ಇದೆ. ಯಾಕಂದರೆ ಲೋಕಲ್ ಬಾಡಿ ಅದು ಯಾವುದೇ ಮುನ್ಸೂಚನೆ ನೀಡಿದರೆ ಸಾರ್ವಜನಿಕ ಇದ್ದಂಗೆ ಬರೆ ಹಿಡಿದಿದ್ದಾರೆ. ಈಗ ನೋಡಿ ತಿರ್ಗಾ ಮೋದಿಯವರು ಏನೋ ಲಾಕ್ಡೌನ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ. ಮತ್ತು ಪೆಟ್ರೋಲು, ಡೀಸೆಲ್ ಜಾಸ್ತಿ, ಸೆಸಲು ಜಾಸ್ತಿ ಇದ್ದಾರೆ. ಹಂಗಾಗಿ ಈಗ ತಿರುಗಿ ಇದ್ರ ಮೇಲೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ಅವರ ಮನೋಚ್ಚೋ ಇಚ್ಛೆ, ಅವ್ರ ಮನಸ್ಸಿಗೆ ಬಂದಂಗೆ ಇವ್ರನ್ನ ತೆರಿಗೆ ಜಾಸ್ತಿ ಮಾಡಿದರೆ, ಇದನ್ನು ನಮ್ಮ ಶಾಸಕರು ಸರ್ಕಾರ ಮಟ್ಟದಲ್ಲಿ ಇದನ್ನು ಪ್ರಭಾವ ಬೀರಿ ಈ ತೆರಿಗೆ ಹಣವನ್ನು ಕಡಿತ ಮಾಡಬೇಕು. ಯುಜಿಡಿದು 10 ವರ್ಷ ಮಾಡಿರಲಿಲ್ಲ, ಅದನ್ನು ಮಾಡಲಿ, 1% ಜಾಸ್ತಿ ಮಾಡಲಿ. 480 ಇದ್ದಿದ್ದು 680, 720 ಮಾಡಲಿ, ತೊಂದರೆ ಇಲ್ಲ. ಆದರೆ ಇವರು ಏಕಾಏಕದಮ್ಮು 1,440 ರೂಪಾಯಿ ಮಾಡಿದಾಗ ಸಾರ್ವಜನಿಕರಿಗೆ ಒಂಥರ ಬರೆ ಆದಂಗೆ. ಈ ಒಂದು ಪರಿಸ್ಥಿತಿ, ಯಾಕಂದರೆ ವ್ಯಾಪಾರ ವಹಿವಾಟುಗಳು ಭಾಳ
ಕಮ್ಮಿ ನಡೀತಾ ಇದೆ. ಈಗ ಆನ್ಲೈನ್ ಪ್ರೋಸೆಸ್ ಜಾಸ್ತಿ ಆಗಿರೋದ್ರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾದ್ರೆ ಇದು ಸಡನ್ನಾಗಿ ಮಾಡೋದು ತುಂಬ ಹೊರೆ ಆಯಿತು. ಆಮೇಲೆ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ. ನೀವು ಅದೇನೋ ಹೇಳ್ತಾರಲ್ಲ, ರಾತ್ರಿ ಬದಲಾವಣೆ ಆಯಿತು ಅನ್ನೋ ರೀತಿಯಲ್ಲಿ ಆಗಿದೆ ಇದು. ಒಂದು ಸ್ವಲ್ಪ ಪಬ್ಲಿಕ್ ನೋಟಿಫಿಕೇಷನ್ ಆಗಬೇಕಾಗಿತ್ತು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಸಡನ್ನಾಗಿ ಮಾಡೇ ಇಲ್ಲ. ಹಂಗಾಗಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳೋದೇನು ಅಂದರೆ, ನೀವು ಈ ಪೀಡಿತ ಯೋಜನೆಗಳಿದಾವಲ್ಲ, ಈ ಪೀಡಿತ ಯೋಜನೆಗಳನ್ನ ಕೈ ಬಿಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಸುಮ್ಮನೆ ನೀವೆಲ್ಲೋ ಒಂದು ಕಡೆ ಇದೇನೋ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲಾಗ್ತಾ ಇದೆ ಅಭಿವೃದ್ಧಿ, ಬಂದು ತೋರಿಸಿ ಅಭಿವೃದ್ಧಿ ಎಲ್ಲಾಗ್ತಾ ಇದೆ ಅಂತ ಹೇಳಿ. ಇನ್ನು ತೆರಿಗೆ ಹೆಚ್ಚಳದಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ಕೇಳಿ ಬಂದಿದ್ದು, ಈ ಬಗ್ಗೆ ಪಾಲಿಕೆ ಆಯುಕ್ತರಾದ ಶುಭಾ ಬಿ ಅವರು ಪ್ರತಿಕ್ರಿಯೆ ನೀಡಿದ್ದು, 10 ವರ್ಷದಿಂದ ಏರಿಕೆಯಾಗದಂತಹ ಯುಜಿಡಿ ನೀರಿನ ತೆರಿಗೆ ಹೆಚ್ಚಳವಾಗಿದೆ. ಸರ್ಕಾರ ನಿಗದಿತ ಬೆಲೆಯಂತೆ 10 ವರ್ಷದಿಂದ ಏರಿಕೆ ಆಗಿರಲಿಲ್ಲ, ಈ ವರ್ಷ ಏರಿಕೆಯಾಗಿದೆ. ಜೊತೆಗೆ ಪ್ರತಿ ವರ್ಷದಂತೆ 5% ತೆರಿಗೆ ಏರಿಕೆಯಾಗಿದೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ತಿಳಿಸಿದರು. ಲಾಸ್ಟ್ ಇಯರು 5% ಇತ್ತು, ಈ ವರ್ಷವೂ 5% ಇದೆ. ಮತ್ತು ಏಪ್ರಿಲ್ ಪೂರ್ತಿ ತಿಂಗಳು ಸಾರ್ವಜನಿಕರಿಗೆ 5% ಡಿಸ್ಕೌಂಟು ಇರುತ್ತೆ ಅವರು ಕಟ್ಟೋದ್ರಿಂದ. ಮತ್ತು ಈ ವರ್ಷ ಏನಾಗಿದೆ ಅಂದರೆ, ನಮ್ಮ ಆಡಿಟ್ಸ್ಗಳಲ್ಲಿ ಪ್ರತಿ ವರ್ಷ ನೀರಿನ ರೇಟು ಮತ್ತು UGD ರೇಟು ನಾವು ಸತತವಾಗಿ ಹೈಕ್ ಮಾಡ್ಕೊಂಡು ಬಂದಿಲ್ಲ. ಈಗ ತಮ್ಮ ಗಮನಕ್ಕೆ ತರೋದಾದರೆ, ನಮಗೂ ನಿನ್ನೆ ಆಡಿಟು ಮತ್ತು ಕಾಗದ ಪತ್ರಗಳ ಸಮಿತಿ ಇಲ್ಲೆಲ್ಲನೂ ನಾವು ಆನ್ಸರಬಲ್ ಇರ್ತೀವಿ. ಸೊ ಅಲ್ಲಿ ಏನಾಗಿದೆ ಅಂದರೆ, ಅದರದ್ದು ವೀಕ್ಷಣೆ ಮಾಡಿದಾಗ 10 ವರ್ಷದಿಂದಲೂ ನಮ್ಮಲ್ಲಿ ತುಮಕೂರು ಪಾಲಿಕೆಯಲ್ಲಿ UGD ಸಂಬಂಧಿತ ದರವನ್ನು ನಾವು ಹೆಚ್ಚಳನೇ ಮಾಡಿಲ್ಲ. ಅದು ಕೇವಲ ನಾರ್ಮಲ್ ರೇಟಲ್ಲಿ ಇತ್ತು. ಆ್ಯಕ್ಚುಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಈ ವರ್ಷ ತೊಗೋಬೇಕು ಅಂದರೆ, ಅದೊಂದು ಸಾಮಾನ್ಯ UGDದು ರೇಟು 20 ರೂಪಾಯಿನ ಇಟ್ಕೊಂಡಿದ್ವಿ. ಈಗ ಅದು ಈ ವರ್ಷಕ್ಕೆ 90 ರೂಪಾಯಿ ಆಗಿ ಅರೈವ್ ಆಗಬೇಕಾಗಿತ್ತು. ನಾವು ಅಷ್ಟನ್ನು ಹಾಕಿಲ್ಲ, 30 ರೂಪಾಯಿ ಕಡಿಮೆ ಮಾಡಿ 60 ರೇಂಜ್ಗೆ ಇಟ್ಟಿದ್ದೀವಿ. ಮತ್ತು ಕುಡಿಯುವ ನೀರು 2011ಕ್ಕೆ ಆ್ಯಸ್ ಪರ್ ದಿ ಗೌರ್ಮೆಂಟ್ ಆರ್ಡರು 175 ರುಪೀಸು ಇರಬೇಕಾಗಿತ್ತು. ಆದರೆ ಮೊನ್ನೆವರೆಗೂ ಅಂದರೆ 2025ವರೆಗೂ ಕೇವಲ 200 ರೂಪಾಯಿ ಮಾತ್ರ ಇದೆ. ಅಂದರೆ ನಮ್ಮ ಗೌರ್ಮೆಂಟ್ ರೇಟ್ಸು ಏನು 175 2011ಕ್ಕೆ ಇರಬೇಕಾಗಿತ್ತು, ಆ 11 ಸ್ಟ್ಯಾಂಡರ್ಡ್ನ 2025ವರೆಗೂ ನಾವು 200 ರುಪೀಸಲ್ಲಿ ಮೇಂಟೈನ್ ಮಾಡಿದ್ದೀವಿ. ಹಾಗಾಗಿ ಈಗ ನಮಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ನಾವು ತಮ್ಮೆಲ್ಲರಿಗೂ ಗೊತ್ತಾಗಿದ್ದ ನಮಗೆ ಬುಗುಡ್ನಳ್ಳಿಯಿಂದ ನಾವು ತರೋದಿದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡೋದಿದೆ. ಈಗಾಗಲೇ ನಮ್ಮ ಸ್ಟೋರಿಂಗ್ ಕೆಪಾಸಿಟಿ ಅಂತ ಹೇಳಿ OHDಗಳು ಜಲ ಸಂಗ್ರಹಣಾಗಾರಗಳನ್ನ ನಾವು ಇನ್ನೂ ನಮಗೆ 90 MLD 9 MLD ಬೇಕು. 90 ಲ್ಯಾಕ್ ಲೀಟರು ನಾವು ಜಲ ಸಂಗ್ರಹಣನ ಸ್ಥಾಪನೆ ಮಾಡಿದ್ರೆ ನಮ್ಮಲ್ಲಿರುವಂಥ ನಾಗರಿಕರಿಗೆ ನಾವು ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ನಾವು ನೀರುಗಳನ್ನ ಕೊಡಬೇಕಾಗತ್ತೆ. ಹಾಗಾಗಿ ಈ ರೇಟ್ಸ್ ಎಲ್ಲ ನಾವು ಸುಮಾರು 10 ವರ್ಷಗಳ ಹಿಂದೆ ಮಾಡ್ತಿದ್ದ ರೇಟನ್ನು ಈ ವರ್ಷ ನಾವು ಜಾಸ್ತಿ ಹೊರೆನೂ ಇಲ್ಲದೆ ನಾವು ಕಡಿಮೆ ರೇಟ್ಗೆ ಮಾಡಿರೋದು ಆಗಿದೆ. ಸುಮಾರು 10 ವರ್ಷಗಳ ಬಳಿಕ ತುಮಕೂರು ಮಹಾನಗರ ಪಾಲಿಕೆಯು ಮೂಲಭೂತ ಸೌಕರ್ಯದ ಮೇಲೆ ದುಪ್ಪಟ್ಟು ತೆರಿಗೆ ದರವನ್ನು ಹೆಚ್ಚಳ ಮಾಡಿದ್ದು, ಇದೇ ಏಪ್ರಿಲ್ನಿಂದ ಜಾರಿಗೂ ಬರಲಿದೆ. ತೆರಿಗೆ ದರ ಏರಿಕೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗಿದ್ದು, ಪಾಲಿಕೆ ಯಾವ ನಿರ್ಧಾರಕ್ಕೆ ಬರಲಿದೆ ಎನ್ನುವುದನ್ನು ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.